ಎಲ್ಲಿ ಬಂದ್ವಪ್ಪ ನಾವು ಒಂದೇ ಹುಡುಗಿ ರಾಂಗ್ ರೂಟ್ ಆ ಕಡೆ ಹೋಗು. ಕೇಳೋ ಸ್ಟೈಲ್ ನೋಡ್ರಿ ಹೆಂಗೈತೆ ಒಂದು. ಅಪ್ಪ 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 ಏನ್ ಸ್ಟೈಲು ಏನ್ ಸ್ಟೈಲು. ಅಣ್ಣ ನಿಧಾನಕ್ಕೆ 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 ಅಣ್ಣ ನಿಧಾನಕ್ಕೆ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಥ್ಯಾಂಕ್ಸ್ ಕಣ. ಬೈತಾ ಇರಲಿಲ್ಲ, ನೀನು ಬಿಡಲಿಲ್ಲ ಅಂದರು ಬೈತಾ ಇರಲಿಲ್ಲ, ಕೈ ಮಾಡಿಲ್ಲ ಅಂದರು. ಯಾಕೆಂದರೆ ಇವತ್ತು ಫುಲ್ ಜಾಲಿ 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 ರೈಡು. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಯಾವ ಜಾಲಿ ರೈಡ್ ತಿಕ್ಕ ಕರೆಕ್ಟಾಗಿ ಮಾತಾಡಲ್ಲ ಲೌಡೆ ಅಂತಿರ್ತಾರೆ ಮನಸ್ಸಲ್ಲಿ ಕೆಲವು ಜನ ನೋಡೋರು. ಯಾವುದೇ ಜಾಸ್ತಿ ಆದರೂ ಮನುಷ್ಯಂಗೆ ತಡ್ಕೊಳಕ್ಕಾಗಲ್ಲ. ಕೆಲವು ಸರಿ ಕೆಲವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಗ್ಬೋದು, ಇನ್ನು ಕೆಲವ್ರಿಗೆ ಒಂದು ಯಾಕೆ ಕಚಡ ಕಿತ್ತು ನಾಯಿ ಅದೇ ವಾಯ್ಸು, ಎಂತ ಯಾಕೆ ಹಿಂಗೆ ಮಾತಾಡ್ತವನೆ ಇವನು ಅಂತ ಕೆಲವ್ರಿಗೆ ಅನಿಸ್ಬೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೆಲವ್ರಿಗೆ ಇಷ್ಟ ಆದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ನಮ್ಮ ಜೀವನ. ಅಮ್ಮಂತೈದು ಗುರು ಯಾವುದೋ ಬಿರಿಯಾನಿ ಅಮ್ಮದು ಪಲಾವ್. ಅದು ಯಾವಾಗ ನಂದು 1K ಸಬ್ಸ್ಕ್ರೈಬರ್ ಆಗ್ತಾರೋ, ವಾಚ್ ಅವರ್ ಯಾವಾಗ ಮುಗಿಯುತ್ತೋ, ಮಾನಿಟೈಸ್ ಯಾವಾಗ ಆಗುತ್ತೋ ಕಾಯ್ತಾ ಇದ್ದೀನಿ. ನಾನು ಯಾವಾಗ ದೊಡ್ಡದಾಗಿ ಲೈವ್ಗಳು ಮಾಡ್ತೀನೋ, ಈವೆಂಟ್ಗಳು ಅಟೆಂಡ್ ಮಾಡ್ತೀನೋ. ಆಯಿತು ಈವೆಂಟ್ ಸತ್ರ ಇನ್ನು ಕತೆ ಐತೆ ಅದಾಗಕ್ಕೆ. ನಾರ್ಮಲಾಗಿ ಯಾವಾಗ ಮಾನಿಟೈಸ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಅಚ್ಚಾ ಹೀಗೆ ಮಾನಿಟೈಸ್ ಆಗೋಕ್ಕೆ ಜಗಳಗಳು ಆಡಬೇಕು, ಕಂಟೆಂಟ್ ಕೊಡಬೇಕು. ಜಗಳಗಳು ಅಂತಲ್ಲ, ಆಮೇಲೆ ನಾರ್ಮಲಾಗಿ ಇದಕ್ಕೆ ಕೂತ್ಕೋಬೇಕು. ಇದಕ್ಕೆ ಕೂತ್ಕೊಂಡ್ರೆ ಲೈಫ್ ಹೆಂಗಪ್ಪ ಹೊಟ್ಟೆಪಾಡು. ತಾತಂದು ಆಸ್ತಿ ಇಲ್ಲ, ಮಿಕ್ಕಿದ್ದು ಏನೂ ಬೇಡ, ಸಾಕು ಇಲ್ಲಿಗೆ. ಆಮೇಲೆ ಮನೆಯವ್ರು ನೋಡಿದ್ರೆ ಓದ್ಬಿಡ್ತಾರೆ. ಏನು ಮತ್ತೆ ಟೋಲ್ ಬೇಡ ಗುರು, ಪ್ಲೀಸ್ ಟೋಲ್ ಕಟ್ಟಾಗೈತೆ. ಪ್ಲೀಸ್ ಬ್ರೋ, ಪ್ಲೀಸ್ ಟೋಲ್ ಕಟ್ಟಿದ್ದೀನಿ ಬ್ರೋ, ಪ್ಲೀಸ್ ಕಟ್ಟಂಗಿಲ್ಲ ಅನಿಸುತ್ತೆ, ನೋಡೋಣ ಪ್ಲೀಸ್ ಬ್ರೋ, ಪ್ಲೀಸ್ ಗಾಡ್ ಪ್ಲೀಸ್. ಇಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಲೈಫಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಲೈಫಲ್ಲಿ ಏನೇ ಮಾಡಲಿ, ಏನೇ ಸಿಗಲಿ, ಇನ್ನೂ ಬೇಕು ಅಂತಾರೆ ಹೊರತು ಸಾಕು ಅಂತ ಯಾರು ಅನ್ನಲ್ಲ. DK ಸುರೇಶ್
ಏನು ರೋಡಲ್ಲೆಲ್ಲ ಹಾಕ್ತಾರೆ, ಒಂದು ಶೆಡ್ಡಿಲ್ಲ ಏನಿಲ್ಲ, ಅಷ್ಟೊತ್ತಿಗೆ ಸೇಲ್ ಆಗುತ್ತೆ ಬಿಸಿಲು ಬರೋ ಹೊತ್ತಿಗೆ. ಬಾಡೆ ನಮ್ಮ ಗಾಡು ಅಂತಾರಲ್ಲ. ಹೋಗೋಣ ಅದಕ್ಕೆ ನಿಧಾನ ಮಾಡಿದ್ದೆ, ಇಲ್ಲ ರೈಟ್ ಎಳಿತಿದ್ದೆ ಆವಾಗಲೇ. ಕಲ್ಲಂಗಡಿ ಸೀಸನ್. ಕಲ್ಲಂಗಡಿ ಇಷ್ಟಪಡೋರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಕರ್ಮ, ಕಲ್ಲಂಗಡಿಗೂ ಲೈಕ್ ಮಾಡ್ಬೇಕ್ಯಾರೋ ಅನ್ಕೋತಾರೆ ಜನ. ಓಡಿ ಅಂಕಲ್ ಓಡಿ. ನಮ್ಮಂತ ನನ್ನ ಮಕ್ಕಳು ನಮ್ಮ ವಯಸ್ಸಲ್ಲಿರೋರೆಲ್ಲ ಎಲ್ಲ ಇದಕ್ಕೆ ಬಿದ್ದುಬಿಟ್ಟಿದ್ದೀವಿ, ಏನಂತಾರೆ, ಶೆಟ್ ಬಾಯಿಗೆ ಬರ್ತಾ ಇಲ್ಲವಲ್ಲ. ಆರಾಮಾಗಿರೋದಕ್ಕೆ ಆ ಚಟ ಬಂದ್ಬಿಟ್ಟೈತೆ. ಬೆಳಿಗ್ಗೆ ಎದ್ದು ವಾಕಿರಲಿ, ನಡೆಯೋಕ್ಕೂ ಹಿಂದೆ ಮುಂದೆ ನೋಡೋ ಈ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ. ನಿಮ್ಮ ವಯಸ್ಸವರಾದರೂ ಅದನ್ನು ಉಳಿಸ್ರಿ ಹೋಗೋವರೆಗೂ. ನಾಚಿಕೆ ಆಗಲ್ವೇನೋ ಈ ಥರ ಮಾತಾಡೋಕ್ಕೆ? ನಿನ್ನೆಲೆ ಕತ್ತೆ ಥರ ವಯಸ್ಸಾಗೈತೆ ಆ ಅಂಕಲ್ ಕಾಲರಷ್ಟು. ಕಾಪಾಡಪ್ಪ ಆಂಜನೇಯ, ಕಾಪಾಡಪ್ಪ ತಂದೆ. ಫಾಗು ಸಖತ್ ಫಾಗು. ಸಖತ್ ಫಾಗು ಗುರು. ಆ ಹುಡುಗರಿಗೂ ಆಹಾ ಫುಲ್ ಅಣ್ಣ ಜಾಲಿ ಅಣ್ಣ. ಆಯ್ತು ಹೋಗು, ಇವತ್ತು ಫುಲ್ಲು ಜಾಲಿ ಮಾಡು. ಉರಿಯುತ್ತೆ ಅಂದರೆ ಈಗೋ ಹೊರ್ಟಾಗತ್ತೆ. ಈಗೋ ಹೋಗಿ ಈಗೋ ಹೊರ್ಟಾಗ್ಬಿಡುತ್ತೆ. ನನ್ನೇ ಹಿಂದೆ ಆಗ್ತೀಯ ಎಲ್ಲ ಉಡೆ ಬಾ ಸೈಡ್ಗೆ ಅಂತ. ಯಾವ ಇವೆಲ್ಲ ಓಕೆ, ಅಣ್ಣ ದೊಡ್ಡವನು ಹೋಗ್ಲಿ ಮುಂದೆ. ಅಣ್ಣಂದೇ ದೊಡ್ಡದು. ಈ ಥರ ಒಂದೇ ಸ್ಟ್ರೆಚ್ ರೋಡ್ ಬಂದರೆ ತಿಕ್ಕ ಎಲ್ಲ ಹೊರಿಯುತ್ತೆ ಗುರು, ಸಾಕಾಗತ್ತೆ ಹೊಡಿಯೋಕ್ಕೆ. ಆಯ್ತು ಬಿಡು, ಕಾಲು ಎಳಿಬೇಡಿ, ರೈಟಿಗೆ ಎಳಿಬೇಡ್ರಿ. ಇತ್ತು ಮಾರ ಹೊಡಿ ಗುರು. ನಿಂಜ ಅದು ಆರೆಂಜ್ ಕಲರ್ ಐತೆ, ಸನ್ಲೈಟು ಆರೆಂಜ್ ಕಲರ್ ಐತೆ. ಅಜ್ಜಿನ ಹೊಡಿಯ ಕಾಣಲೇ ಇಲ್ಲ ಮಗದ್ದು. ಬೆಟರ್ ಗುರು R15, ಯಾಕಂದರೆ ಫಾಸ್ಟಾಗೂ ಹೋಗುತ್ತೆ, ಮೈಲೇಜು ಕೊಡುತ್ತೆ. ನಮ್ಗೆ ಇನ್ನೇನು ಬೇಕು ಹೇಳ್ರಿ? ಲೈಫಲ್ಲಿ ಇನ್ನೇನು ಬೇಕು? ಒಳ್ಳೆ ಗುಣ, ಒಳ್ಳೆ ನಡ್ತಾ ಇರೋ ಹುಡುಗಿ ಸಿಕ್ಕಂಗೆ ಇಂಥ ಗಾಡಿಗಳು ಸಿಕ್ಬಿಟ್ರೆ. ಅರೆ ನೀ ಹಬ್ಬ ಅದು ನಿಂಜ ಇದು ಆಗಲಿ, ಯಾವುದು ಬೆನ್ನೆಲಿ ಆ ಥರ ತಗೊಂಡ್ರೆ ಬುಲೆಟು ಎಲ್ಲನೂ 20-25 ಏನಕ್ಕೆ ವೇಸ್ಟು? ಅದೇ R15 ತಗೊಳ್ಳಿ, 40ರಿಂದ ಮಿನಿಮಮ್ 35 ಮೇಲೇ ನಿನ್ಗೆ ಹೆಂಗೆ ಓಡಿಸು. ಈ ಥರ ಲಾಂಗ್ ಇದ್ಬಿಟ್ರಂತೂ ಆರಾಮಾಗಿ 45 ಕೊಡುತ್ತೇನೋ. ವಿ ಲವ್ ಯು R15, ವಿ ಲವ್ ಯು. ನಿನ್ನ ಮೇಲೆ ಲವ್ ನಮಗೆ. ಅಣ್ಣ ಹೋಗ್ಬಿಟ್ಟ ಒಳಗಡೆ, ಬಾರಣ ಹೋಗೋಣ ಒಂದು ರೈಡು, ಜಾಲಿ ರೈಡು. ಹೆಲ್ಮೆಟ್ ಇರೋದು ಹಾಕೊಳಕ್ಕೆ ಕಾರಣ, ಕೈಲಿ ಇಟ್ಕೊಂಡು ಹೋಗೋದಕ್ಕಲ್ಲ. ದಯವಿಟ್ಟು ಗಾಯ್ಸ್ ವಿಡಿಯೋ ನೋಡ್ತಿರೋರೆಲ್ಲ ಈ ಥರ ರೋಡ್ಗಳಲ್ಲಿ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸಿ. ಯಾಕಂದರೆ ನನ್ನ ಮಕ್ಕಳು ಹೆಂಗಿರ್ತಾರೋ ಗೊತ್ತೇ ಇಲ್ಲ. ನಮ್ಮ ಸೇಫ್ಟಿ ಅಂದರೆ ಸಾಯೋದಕ್ಕೆ ಒಂದು ಗುದ್ದಿದಾಗ ಆ ಥರ ಆಕ್ಸಿಡೆಂಟು ಬೈ ಮಿಸ್ಸಾಗಿ ಆದಾಗ ಉಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ.
ಯಾರಪ್ಪ ಮನೆ ಅಷ್ಟು ಸಗದಾಗಡಿರೋದು ಡಿಸೈನು 1 2 3 4 ಫ್ಲೋರ್ ಕಟ್ಟವ್ರಣ್ಣ. ಸೇಮು ಅಂದರೆ ಸೇಮ್. ಆಂಟಿ ಡ್ರಾಪ್ ಬೇಕಾ? ನೀವು ಕೂತ್ಕೊಂಡ್ರೆ ಹೇಳ ಬಿಡ್ರಿ ಗಾಡಿ. ಬೆಟ್ಟಹಳ್ಳಿ ಕಾವಲು, ಇಲ್ಲೆಲ್ಲ ಬೆಟ್ಟ ಇತ್ತು ಗುರು. ದಾಟಕ್ಕ ಬೇಗ. ಆ ಕಡೆ ನಿಂತ್ರೆ ಹೆಂಗೆ, ಇನ್ನೊಂಚೂರು ಒಳಗಡೆ ನಿಂತ್ಕೋಬೇಕು. ಗುರುಸಾಯಿ ಉಪಹಾರ. ಯಾವ್ದು ಗುರು ಇದು? ಯಾವುದೋ ದುಬೈ ಶೇಖ್ದು ಹೋಟ್ಲು. रहमतुल्ला ಆಂಟಿ ಡ್ರಾಪ್ ಬೇಕಾ? ಇದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಆಂಟಿ. ಕಷ್ಟ ತುಂಬ ಕಷ್ಟ. ತುಂಬ ಅಂದರೆ ತುಂಬ ಗ್ಯಾಪ್ ಆಗ್ಬಿಡ್ತು ನಾನು ವೀಡಿಯೋಸ್ ಮಾಡಿ ಈ ಥರ ರೈಡ್ ಬಂದು. ಲೈಟ್ ಇರಲಿಲ್ಲ, ಲೈಟ್ ಹಾಕ್ಸಿದ್ದೀನಿ. ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸೋದಿತ್ತು. ಸೊ ಕತ್ಲಲ್ಲಿ ಹೋದ್ರೆ ನೈಟ್ ಬರೋದು ಲೇಟ್ ಆಗುತ್ತೆ ಗೊತ್ತು. ಸೊ ಲೇಟಾಗೇ ಬರಬೇಕು, ಅವಾಗಲೇ ಮಜಾ. ಸ್ವಲ್ಪ ಜಾಸ್ತಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಆಚೆ. ಮುಂಚೆ ಎಷ್ಟು ಟೈಮು ಮನೇಲಿ ಇರ್ತೀವೋ ಅಷ್ಟು ಒಳ್ಳೇದು ಅಂತ ಹೇಳ್ತಿದ್ರು. ಇವಾಗ ಹಂಗಿಲ್ಲ, ಎಷ್ಟು ಆ ಟೈಮ್ ಆಚೆ ಇರ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದು ಎಲ್ಲಿ ಪರ್ಟಿಕ್ಯುಲರ್ಲಿ ಅಂದರೆ ಬೆಂಗಳೂರಲ್ಲಿರೋರಿಗೆ. ಯಾಕಂದರೆ ಮನೇಲಿದ್ದು ಏನಿರುತ್ತೆ ಅದು ವೈಬು ಕಂಪ್ಲೀಟಾಗಿ ನೆಗೆಟಿವಲ್ಲಿರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ವಿ ಶುಡ್ ಗೋ ಔಟ್ಸೈಡ್ ಆ್ಯಂಡ್ ಎಂಜಾಯ್ ದ ನೇಚರ್. ಅವಾಗ ಮಾತ್ರ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು, ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗೋದು. ಇಲ್ಲ ಅಂದರೆ ನಮ್ಮ ಬಾಡಿ ಕೈಯಲ್ಲಿ ನಮ್ಮ ಮೈಂಡ್ನ ಕೊಟ್ಟು, ನಮ್ಮ ಮೈಂಡ್ ಕೈಗೆ ನಮ್ಮ ಬಾಡಿನ ಕೊಟ್ಟು ಹಾಳಾಗುತ್ತೆ ಲೈಫ್. ಲವರ್ಸು ಬರ್ಬೇಡ್ರಿ ಪ್ಲೀಸು, ಹೊಟ್ಟೆ ಉರಿಯುತ್ತೆ. ಈ ಇರೋ ಸಿಂಗಲ್ ಲೈಫು ಯಾಕೆ ಹಿಂಗೆ ಹಿಂಸೆ ಕೊಡ್ತೀರ ಗುರು ನೀವು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆಮೇಲೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಿಗೆ ಒಂದು ಏನು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್, ದಯವಿಟ್ಟು ಕ್ರೆಡಿಟ್ ಕಾರ್ಡನ್ನ ತಗೊಳಕ್ಕೆ ಹೋಗ್ಬಿಡ್ರಿ ಯಾರು. ಕ್ರೆಡಿಟ್ ಕಾರ್ಡ್ ಅಷ್ಟು ಸ್ಲೋ ಪಾಯ್ಸನ್ನು ದೊಡ್ಡ ಪಾಯ್ಸನ್ನು, ಸೂರ್ಯವಂಶಿ ಪಾಯ್ಸನ್ಗಿಂತ ಫಾಸ್ಟು, ವೆರಿ ಬ್ಯಾಡು. ದಯವಿಟ್ಟು ತಗೋಕೆ ಹೋಗ್ಬೇಡಿ ಕ್ರೆಡಿಟ್ ಕಾರ್ಡನ್ನ. ಅದರಿಂದ ಏನು ಅಂದರೆ ನಮ್ಮನ್ ಲಾಭನೂ ಐತೆ ನಷ್ಟನೂ ಐತೆ. ನಾವು ಹೆಂಗೆ ಯೂಸ್ ಮಾಡ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡು. ಯಾಕಂದರೆ ಅದರಿಂದ ಅಂದರೆ ಇವಾಗ ನಾವು ಮಂತ್ಲಿ ತೊಗೊಂಡು ಕರೆಕ್ಟಾಗಿ ಮಿನಿಮಮ್ ಯೂಸ್ ಮಾಡಿಕೊಂಡು, ಲೀಸ್ಟ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಸಿಬಿಲ್ ಸ್ಕೋರ್ನ ಆರಾಮಾಗಿ ಒಂದು ವರ್ಷದಲ್ಲೇ, ಒಂದು 6 ಮಂತಲ್ಲೇ ತುಂಬ ಏರಿಸ್ಬಿಡ್ಬೋದು. ಬಟ್ ಅಡಿಕ್ಟ್ ಆಗಿಬಿಡ್ತೀವಿ ನಾವು. ಅಂದರೆ ನಾವು ಮಿಡ್ಲ್ ಕ್ಲಾಸ್ ಜನಕ್ಕೇನು ದುಡ್ಡು ಸಿಗ್ತೈತೆ, ಆಮೇಲೆ ದುಡ್ಡು ಕಟ್ತೀವಿ. ಅದರಲ್ಲಿ ಏನೈತೆ, ದುಡಿತೀನಿ ಗುರು, ಕಟ್ತೀನಿ ಡೈಲಾಗು. ಸೊ ಆ ಡೈಲಾಗ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾರ್ಮಲಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಕ್ರೆಡಿಟ್ ಕಾರ್ಡ್ಗೆ ಅದೇನಂತಾರೆ ಜಾಲ, ಬಾವಿಗೆ ಬೀಳಕ್ಕೆ ಹೋಗ್ಬೇಡ್ರಿ, ಹುಷಾರಾಗಿರ್ರಿ. ಕ್ರೆಡಿಟ್ ಕಾರ್ಡ್ ಅಂತೂ ಅಂದರೆ ಅದನ್ನು ಯೂಸ್ ಮಾಡೋ ರೀತಿ ತಿಳ್ಕೊಳ್ಬೇಕಿದ್ರೆ ಯೂಸ್ ಮಾಡಿರಿ. ಯಾಕಂದರೆ ಅದರ ಲಾಭನೂ ಐತೆ ನಷ್ಟನೂ ಐತೆ. ಸೊ ಬೆಟರ್ ಅನ್ನೋ ಕೇಳಿದ್ರೆ ಯೂಸ್ ಮಾಡಲೇಬೇಡಿ. ಇಟ್ಸ್ ಗುಡ್ ಡಿಸಿಷನ್ ಫಾರ್ ಮೀ. ಯಾವ ಕಡೆ ಹೋಗೋಣ ಇವಾಗ? ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ನೋಡೋಣ ಒಂದ್ಸರಿ. ತಮಿಳ್ನಾಡು ಏನಾದರೂ ಬಂದ್ಬಿಟ್ವಾ ಹೆಂಗೆ ಅಷ್ಟು ಬೇಗನೆ?